ಒಂದು ಕಂಟೆಂಟ್ ಕ್ರಿಯೇಷನ್ಗೆ ವಿಡಿಯೋ ಕ್ವಾಲಿಟಿ ಎಷ್ಟು ಇಂಪಾರ್ಟೆನ್ಸ್ ಇದೆ ಅಷ್ಟೇ ಇಂಪಾರ್ಟೆನ್ಸ್ ಆಡಿಯೋ ಕ್ವಾಲಿಟಿ ಕೂಡ ಇದೆ. ಸೊ ಅದಕ್ಕೋಸ್ಕರ ಇಟ್ ಈಸ್ ಬೆಟರ್ ಟು ಹ್ಯಾವ್ ಅ ಗುಡ್ ಮೈಕ್ ಸೆಟಪ್. ನಿಟ್ಟಿನಲ್ಲಿ ನಾನೊಂದು ಮೈಕ್ ಬೈ ಮಾಡಿದೆ. ಇಟ್ ಈಸ್ ವೆರಿ ಅಫೋರ್ಡೆಬಲ್. ಇನ್ಫ್ಯಾಕ್ಟ್ ನಾನು ಇವಾಗ ಮಾತಾಡ್ತಿರೋದು ಕೂಡ ಅದೇ ಮೈಕಲ್ಲಿ. ಈ ವೈರ್ಲೆಸ್ ಮೈಕ್ದು ಪ್ರೈಸ್ ಬರೀ 1800 ಅಂದರೆ ನೀವು ನಂಬ್ತೀರಾ? ಬನ್ನಿ ಈ ವಿಡಿಯೋದಲ್ಲಿ ಮೈಕ್ನ ಡಿಫ್ರೆಂಟ್ ಫೀಚರ್ಸ್ನ ರಿಯಲ್ ಟೈಮಲ್ಲಿ ಟೆಸ್ಟ್ ಮಾಡೋಣ. ಹಾಗೆ ಕಂಟೆಂಟ್ ಕ್ರಿಯೇಟರ್ಸ್ಗೆ ಇದು ಯಾವ ಥರ ಯೂಸ್ ಆಗುತ್ತೆ ಅಂತಲೂ ತೋರಿಸ್ತೀನಿ ವಿಡಿಯೋದಲ್ಲಿ. ಸೊ ಇಲ್ಲಿ ನೋಡ್ತಿದ್ರೆ ಗ್ರೆನಾರೋ P10 ಕೇಸ್ ಓಪನ್ ಮಾಡಿದ್ರೆ ಇದರಲ್ಲಿ ಒಂದು ಟೈಪ್ ಸಿ ರಿಸೀವರ್ ಸಿಗುತ್ತೆ. ಮೈಕ್ ತಗೊಂಡು ನಾನು ನನ್ನ ಕಾರ್ ಮೇಲೆ ಎಕ್ಸ್ಪೆರಿಮೆಂಟ್ ಮಾಡೋಕ್ಕೆ ಹೊರಟೆ. ನೋಡ್ಬೋದು. ಆ್ಯಂಡ್ ಒಂದು ಟ್ರಾನ್ಸ್ಮಿಟು, ಇಲ್ಲಿ ಒಂದು ಮೈಕ್ನ ನಾನು ಯೂಸ್ ಮಾಡ್ತಾ ಇದ್ದೇನೆ. ಹಾಗೆ ಇನ್ನೊಂದು ಮೈಕ್ನ ನಾನು ಹೋಗಿ ಇಲ್ಲಿ ಮೌಂಟ್ ಮಾಡ್ತಾಯಿದ್ದೇನೆ. ನಾನು ಇವಾಗ ಸೆಕೆಂಡ್ ಮೈಕಲ್ಲಿ ಕಾರ್ ಒಳಗಡೆ ಎಂಟ್ರಿ ಆಗ್ತಾಯಿದ್ದೀನಿ. ಸೊ ಇದನ್ನು ಯೂಸ್ ಮಾಡೋದು ಸಿಂಪಲ್. ಇದನ್ನು ತೆಗೆದ್ಬಿಟ್ಟು ಡೈರೆಕ್ಟಾಗಿ ನಿಮ್ಮ ಟೈಪ್ ಸಿ ಸಾಕೆಟ್ ಕನೆಕ್ಟ್ ಮಾಡಿ ಆಮೇಲೆ ಈ ಮೈಕನ್ನು ಯೂಸ್ ಮಾಡ್ಬೋದು ಡೈರೆಕ್ಟಾಗಿ. ಓಕೆ, ಸ್ಟಾರ್ಟ್ ಮಾಡಿದೆ ಗಾಡಿ. ಇವಾಗ ನನ್ನ ಪ್ರಕಾರ 2 ಮೈಕಿಂದ ವಾಯ್ಸ್ ರೆಕಾರ್ಡ್ ಆಗ್ತಾ ಇರ್ಬೋದು. ಒಂದು ಎಕ್ಸಾಸ್ಟ್ ಕಡೆಯಿಂದ ಮತ್ತೊಂದು ಇನ್ಸೈಡ್ ದ ಕಾರ್. ಲೆಟ್ ಮಿ ಡ್ರೈವ್ ದ ಕಾರ್. ಕೇಳಿಸ್ತಿರ್ಬೋದು. ಇಟ್ ಕಮ್ಸ್ ವಿತ್ ಅ ಕ್ಲಿಪ್ ಆ್ಯಂಡ್ ಆಲ್ಸೋ ಯು ಕ್ಯಾನ್ ಯೂಸ್ ಇಟ್ ಆಸ್ ಅ ಮ್ಯಾಗ್ನೆಟ್. ಅಲ್ಲಿ ಕೂಡ ಮೈಕ್ ಇದೆ, ಇಲ್ಲಿ ಕೂಡ ಮೈಕ್ ಇದೆ. 2 ಕಡೆಯಿಂದ ರೆಕಾರ್ಡ್ ಆಗ್ತಿರ್ಬೋದು. ನಾನು ಮೈಕ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ. ಡಿಸ್ಟೆನ್ಸ್ ಇಸ್ 1 arm ಡಿಸ್ಟೆನ್ಸ್. ಇವಾಗ ಹಿಂದೆ ಹೋಗ್ತಾಯಿದ್ದೀನಿ. ಯು ಕ್ಯಾನ್ ಸಿ ದ ಆಡಿಯೋ ಕ್ಲಾರಿಟಿ ಇಸ್ ಸ್ಟಿಲ್ ಕ್ಲಿಯರ್. ಸೊ ನಾನು ರೂಮ್ ಒಳಗಡೆ ಹೋಗ್ತಾಯಿದ್ದೀನಿ. ಲೆಟ್ಸ್ ಚೆಕ್ ದ ಆಡಿಯೋ ಕ್ವಾಲಿಟಿ. ಹಲೋ ಮಾತಾಡೋದು ಕೇಳಿಸ್ತಿದೆ ಅನ್ಸ್ಕೊಳ್ತೀನಿ ನಾನು. ಬಾಲ್ಕನಿಯಿಂದ ಎಷ್ಟೇ ದೂರದಲ್ಲಿದೆ ನೋಡಿ, ನಾಯ್ಸ್ ಕೇಳ್ಬೋದು, ತುಂಬ ಇದೆ ಅದು. ಸೊ ಇದೆಲ್ಲ ವಾಯ್ಸ್ ವೈರ್ಲೆಸ್ ಮೈಕಲ್ಲಿ ಕಂಪ್ಲೀಟಾಗಿ ಸಪ್ರೇಸ್ ಆಗುತ್ತೆ. ಹಲೋ, ಇವಾಗ ನಾನು ಮಾತಾಡೋದು ಸ್ಟ್ರೈಟ್ ಫ್ರಮ್ ಐಫೋನ್ ಕ್ಯಾಮ್ರಾ. ವಾಯ್ಸಲ್ಲಿ ಎಷ್ಟು ಡಿಫ್ರೆನ್ಸ್ ಇದೆ ಅಂತ ನೀವು ಕಮೆಂಟ್ ಮಾಡಿ. ತುಂಬ ಕ್ಲಮ್ಸಿ ಆಗಿರುತ್ತೆ. ಎಕ್ಸ್ಟರ್ನಲ್ ನಾಯ್ಸ್ ಕೂಡ ಇದರಲ್ಲಿ ಬಂದಿರುತ್ತೆ. ಸೊ ನನ್ನ ವಾಯ್ಸ್ ಅಷ್ಟು ಡಾಮಿನೆಂಟ್ ಆಗಿರಲ್ಲ. ಇವಾಗ ಕೇಳ್ತಿರೋ ಆಡಿಯೋ ಗ್ರೆನಾರೋ P10 ಮೈಕಿಂದ ಬರ್ತದೆ. ಹೌ ಇಸ್ ದ ಆಡಿಯೋ ಕ್ವಾಲಿಟಿ? 1 2 3. ಇದರಲ್ಲಿ ನಾಯ್ಸ್ ಕ್ಯಾನ್ಸಲೇಷನ್ ಇದೆ. ಸೊ ಇವಾಗ ಹೊರಗಡೆಯಿಂದ ಬ್ಯಾಕ್ಗ್ರೌಂಡ್ ನಾಯ್ಸ್ ಇದೆ, ಅತ್ಮೋ ಸೌಂಡ್ ಬರ್ತಿದೆ. ಸೊ ಅದನ್ನು ಐಸೋಲೇಟ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನಾವು ಇಸ್ ಇನ್ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ 1. ಹೊರಗಿನ ನಾಯ್ಸ್ ಸ್ವಲ್ಪ ಸಪ್ರೆಸ್ ಆಗಿರ್ಬೋದು. ಇವಾಗ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ 2 ಅಲ್ಲಿದೆ. ನಿಮ್ಗೆ ಆಲ್ಮೋಸ್ಟ್ ಹೊರಗಿನ ನಾಯ್ಸ್ ಐಸೋಲೇಟ್ ಆಗಿರ್ಬೋದು ಅಂದ್ಕೊಳ್ತೀನಿ ನಾನು. ಲೆಟ್ ಮಿ ಗೋ ಅ ಸ್ಟೆಪ್ ಫರ್ದರ್ ವಿಚ್ ಇಸ್ ನಾಯ್ಸ್ ಕ್ಯಾನ್ಸಲೇಷನ್ ಮೋಡ್ 3. ಓಕೆ, ನಾವು ಇಟ್ ಈಸ್ ಇನ್ 3rd ಮೋಡ್, ನಾಯ್ಸ್ ಕ್ಯಾನ್ಸಲೇಷನ್ ಐಸೋಲೇಷನ್ ವಿಚ್ ಇಸ್ ದ ಮ್ಯಾಕ್ಸ್. ಇವಾಗ ನನ್ನ ವಾಯ್ಸ್ ಬಿಟ್ಟು ಹೊರಗಿದ ವಾಯ್ಸ್ ಕೇಳೋದು ಆಲ್ಮೋಸ್ಟ್ ಸಪ್ರೆಸ್ ಆಗಿರುತ್ತೆ. ಎಕ್ಸ್ಟರ್ನಲ್ ನಾಯ್ಸಸ್ ಇದೆ, ಬಟ್ ಮೇ ಬಿ ಇನ್ ದ ವೀಡಿಯೋ ನಿಮಗೆ ಕೇಳಿಸಲ್ಲ ಅಂದ್ಕೊಳ್ತೀನಿ. ನಾನು ಇವಾಗ ನಾರ್ಮಲ್ ಮೋಡ್ ಸ್ವಿಚ್ ಮಾಡ್ತೀನಿ ನೋಡಿ. ಹಲೋ, ನೌ ಇಟ್ ಈಸ್ ಇನ್ ನಾರ್ಮಲ್ ಮೋಡ್. ನಿಮಗೆ ಕಂಪ್ಲೀಟಾಗಿ ಆ ಡಿಫ್ರೆನ್ಸ್ ಅನಿಸ್ಬೋದು, ವಾಯ್ಸ್ ಐಸೋಲೇಷನ್ ಎಷ್ಟು ಮ್ಯಾಟ್ರ್ ಆಗುತ್ತೆ ಅಂತ. ಆ್ಯಂಡ್ ದೆರ್ ಈಸ್ ಒನ್ ಮೋರ್ ಫೀಚರ್ ಕಾಲ್ಡ್ ರಿವರ್ಬ್. ನೌ ಇಟ್ ಈಸ್ ಇನ್ ರಿವರ್ಬ್ ಮೋಡ್. ಸೊ ನಿಮ್ಗೆ ಫೀಲ್ ಆಗ್ಬೋದು ನನ್ನ ವಾಯ್ಸ್ ಒಂದು ಆಡಿಟೋರಿಯಮ್ ಇಲ್ಲ ಹಾಲಲ್ಲಿ ಮಾತಾಡೋದು ಯಾವ ಥರ ಇರುತ್ತೆ ಆ ಥರ ಎಫೆಕ್ಟಲ್ಲಿ ಬರ್ತಿರ್ಬೋದು. ಈ ಕ್ವಾಲಿಟಿ ಯಾವ ಥರ ಇದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಇದ್ರ ಜೊತೆ ನಂದು ಏರ್ಪಾಡ್ಸ್ ಮೈಕ್ ಕೂಡ ಒಂದ್ಸಲ ಟ್ರೈ ಮಾಡ್ತೀನಿ. ಏರ್ಪಾಡ್ಸ್ Pro 3 ಇದು ಕೂಡ ಒಂದು ಕಂಟೆಂಟ್ ಮೈಕ್ ಥರ ವರ್ಕ್ ಆಗುತ್ತೆ. ಸೊ ಇದರಲ್ಲಿ ಆಡಿಯೋ ಕ್ವಾಲಿಟಿ ಚೆಕ್ ಮಾಡ್ಬೋದು ಕಂಪೇರ್ಡ್ ಟು ವೈರ್ಲೆಸ್ ಮೈಕ್, ಐಫೋನ್ ಮೈಕ್ ಆ್ಯಂಡ್ ಏರ್ಪಾಡ್ಸ್ Pro 3 ಮೈಕ್. ಎಷ್ಟು ಡಿಫ್ರೆನ್ಸ್ ಇದೆ ಅಂತ ಕಮೆಂಟಲ್ಲಿ ತಿಳಿಸಿ. ನಾನು ಮಾತಾಡ್ತಿದ್ದೀನಿ, ಅವ್ರ ಎಕ್ಸ್ಟರ್ನಲ್ ನಾಯ್ಸ್ ಕೂಡ ಇದೆ, ಅಲ್ಲಿ ಅಟ್ಮೋಸ್ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇವಾಗ ಇನ್ನೊಂದು ಎಕ್ಸ್ಪೆರಿಮೆಂಟ್ ಮಾಡ್ತಾಯಿದ್ದೀನಿ. ಈ ಮೈಕನ್ನು ಇಲ್ಲಿ ಮೌಂಟ್ ಮಾಡಿದೆ, ಏನಾಗುತ್ತೆ ನೋಡೋಣ. ಆ್ಯಂಡ್ ಒನ್ ಮೋರ್ ಮೈಕ್ ನಾನು ಯೂಸ್ ಮಾಡ್ತೇನೆ. ಇವಾಗ ಒಂದು ಮೈಕ್ ನನ್ನ ಜೊತೆ ಇದೆ, ಇನ್ನೊಂದು ಮೈಕ್ ಕಾರ್ ಎಕ್ಸಾಸ್ಟಲ್ಲಿ ಮೌಂಟ್ ಮಾಡಿದ್ದೀನಿ. ಲೆಟ್ಸ್ ಸಿ. ಓಕೆ, ನೌ ಐ ಆಮ್ ಇನ್ಸೈಡ್ ದ ಕಾರ್ ಆ್ಯಂಡ್ ಆಲ್ಸೋ ಒನ್ ಎಕ್ಸಾಸ್ಟ್ ಮೈಕ್ ಇಸ್ ನಿಯರ್ ದ ಎಂಡ್ ಕ್ಯಾನ್. ಕೇಳಿಸಿರ್ಬೋದು ನಾಯ್ಸ್ ಹೇಗಿದೆ ಅಂತ. ಎರಡು ಕೂಡ ಸಿಂಕ್ ಆಗ್ತಿರ್ಬೋದು. ಓಕೆ, ಮೈಕ್ ಟೆಸ್ಟ್ 1 2 3, ಮೈಕ್ ಟೆಸ್ಟ್ 1 2
ಈ ವಿಡಿಯೋ ಜಸ್ಟ್ ಒಂದು ಎಕ್ಸ್ಪೆರಿಮೆಂಟಲ್ ವಿಡಿಯೋ ಆಗಿತ್ತು. ನಿಮ್ಮ ಕಂಟೆಂಟ್ ಕ್ರಿಯೇಷನಲ್ಲಿ ಮೈಕ್ ಎಷ್ಟು ಯೂಸ್ ಆಗುತ್ತೆ ಅಂತ. ಒಂದು ಒಳ್ಳೆ ಮೈಕ್ ಇದ್ದರೆ ನಿಮ್ಮದು ಕಂಟೆಂಟ್ ತುಂಬ ಬೂಸ್ಟ್ ಆಗುತ್ತೆ. ಸೊ ದಿಸ್ ವಿಡಿಯೋ ವಾಸ್ ಜಸ್ಟ್ ಟು ಶೋ ಹೌ ಯು ಕ್ಯಾನ್ ಯೂಸ್ ಅ ಮೈಕ್ ಫಾರ್ ಯುವರ್ ಅಡ್ವಾಂಟೇಜ್. ಈ ಮೈಕ್ ತುಂಬ ಅಫೋರ್ಡೆಬಲ್ ಪ್ರೈಸಲ್ಲಿತ್ತು, 1800 ನನಗೆ ಬೈ ಮಾಡೋಕೆ. ಬಟ್ ಸಮ್ಟೈಮ್ಸ್ ಇಟ್ ವಿಲ್ ವೇರಿ ಫ್ರಮ್ 1800 to 2500. ಇದರಲ್ಲಿ ಪ್ರೋಸ್ ಅಂದರೆ ಇದು ವಾಯ್ಸನ್ನೆಲ್ಲ ಪ್ರಾಪರಾಗಿ ಕ್ಯಾಚ್ ಮಾಡುತ್ತೆ ಹಾಗೂ ನಾಯ್ಸ್ ಕ್ಯಾನ್ಸಲೇಷನ್ ತುಂಬ ಚೆನ್ನಾಗಿದೆ. ಬಟ್ ಕಾನ್ಸ್ ಅಂದರೆ ನಾನು ಎಕ್ಸಾಸ್ಟ್ ನೋಟಲ್ಲೆಲ್ಲ ಯಾವುದೇ ಹೈ ವಾಯ್ಸ್ ಇದ್ದರೆ, ಹೈ ನೋಟ್ಸ್ ಇದ್ದರೆ ಪ್ರಾಪರಾಗಿ ಸಪ್ರೇಸ್ ಮಾಡೋಕ್ಕಾಗಲ್ಲ, ಅಲ್ಲಿ ನಾಯ್ಸ್ ಬರ್ತಿದೆ ತುಂಬ. ಅದು ಲೋ ಬಜೆಟ್ ಮೈಕಲ್ಲಿ ಅದು ಎಕ್ಸ್ಪೆಕ್ಟ್ ಮಾಡ್ಬೋದು. ನೀವು ಹೈ ಬಜೆಟ್ ಮೈಕ್ ಹೋದರೆ ಈ ಪ್ರಾಬ್ಲಮ್ಸ್ ಇರಲ್ಲ ಅಂದ್ಕೊಳ್ತೀನಿ ನಾನು. ಸೊ ದಟ್ಸ್ ಇಟ್. ಸೊ ವಿಡಿಯೋ ಇಷ್ಟ ಆಗಿದರೆ ಸಪೋರ್ಟ್ ಮಾಡಿ, ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.